ಇದೆಲ್ಲ ಪೇನ್ ಬರೋದು, ಜಾ ಪೇನ್, ಟೈಟ್ನೆಸ್ ಇರೋದು, ಹೆಡ್ಏಕ್, ಶೋಲ್ಡರ್, ನೆಕ್ ಪೇನ್, ಅಂದ್ರೆ ಒಂದ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಮ್ನೆಸ್ ಇದೆ, ಈಗೇನೋ ವೀಕ್ನೆಸ್, ಒಂಥರ ಸೆನ್ಸೇಷನ್ ಇಲ್ಲ ಹ್ಯಾಂಡ್ ಅಲ್ಲಿ ನನ್ಗೆ, ಆ ತರ ಎಲ್ಲ ಫೀಲ್ ಆಗೋದು. ಸೊ ಹಿಂಗೆ ಎಲ್ಲ ಆ ಡಾಕ್ಟರ್ ENT ಅದು ಇದು ಎಲ್ಲ ಡೆಂಟಿಸ್ಟ್, ಅದೆಲ್ಲ ಡೆಂಟಿಸ್ಟ್ ಅಂದ್ರೆ ಮತ್ತೆ ವಿಸ್ಡಮ್ ಟೀಚಿಂಗ್ ಇಂಪ್ಯಾಕ್ಟ್ ಇದೆ ಅಂತೇಳಿ ಅದು ಎರಡೂ ರಿಮೂವ್ ಮಾಡಿದ್ರು ಮೇಡಮ್. ECG ಫಸ್ಟ್ ECG ಮಾಡ್ಸಿರೋದು ಅದೆಲ್ಲ ನಾರ್ಮಲ್ ಇತ್ತು ಮೇಡಮ್. ಮತ್ತೆ ಆಮೇಲೆ ಮತ್ತೆ ಬಿಸಿನೆಸ್ ಹಂಗೆ ಹಿಂಗೆ ಆಲ್ಟರ್ನೇಟ್ ಡೇಸ್ ಬರ್ತಾ ಇತ್ತು. ಹಿಂಗೆ ಹೌಸ್ ಹೋಲ್ಡ್ ವರ್ಕ್ ಮಾಡ್ಬೇಕಾದ್ರೆ ಡಿಸಿನೆಸ್ ಬರೋದು, ಜಾ ಪೇನ್ ಆಗೋದು, ಅಂದ್ರೆ ಇದೆಲ್ಲ ಒಂಥರ ಹಿಡ್ದಂಗ ಜಾ ಪೇನ್ ಆಗ್ತಾ ಇತ್ತು. ಒಂದ್ ಫ್ಯೂ ಸೆಕೆಂಡ್ಸ್ ಪೇನ್ ಫುಲ್ ಬಂದಂಗಾಗಿ ನನಗೆ ಒಂಥರ ಭಯ, ಈಗೇನು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೇನೋ ಆ ತರ ಭಯ ಆಗುತ್ತಲ್ಲ, ಆ ತರ ಆಗ್ತಾ ಇತ್ತು ಪೇನ್ ಎಲ್ಲ ಬಂದು. ಸೊ ಆಮೇಲೆ ಇಲ್ಲಿ ಮಣಿಪಾಲ್, ಬೆಂಗಳೂರು ಮಣಿಪಾಲ್ ಅಲ್ಲಿ ನ್ಯೂರೋಲಜಿಸ್ಟ್ ಹತ್ರ ಬಂದ್ವಿ. ಅವರು ಎಲ್ಲ ಮತ್ತೆ ಇದು MRI, EEG ಎವ್ರಿಥಿಂಗ್ ಮಾಡಿದ್ರು, ಎಲ್ಲ ನಾರ್ಮಲ್ ಇತ್ತು ಮೇಡಮ್. ಬಟ್ ಮೈಗ್ರೇನ್ ಇದೆ. ಮಸಲ್ಸ್ನ ಟಕ್ಕನ ಟೈಟ್ ಮಾಡಿ ಮಸಲ್ಸ್ಲ ಕುಟಿ ಕುಟಿಯಾಗಿ ನಾಟ್ಸ್ ಫಾರ್ಮ್ ಆಗೋದು. ಆ ಮಸಲ್ ನಾಟ್ಸ್ಲಿದ್ದು ಬರೋ ಪ್ರಾಬ್ಲಮ್ ಇದೆಲ್ಲ. மசிலிய மேலே ಒಂದು லேயர் ಇರ್ತದೆ ಫಾಶಿಯಾಂದು. ಆ ಲೇಯರ್ ಟೈಟ್ನೆಸ್ನಾல ಚಿನ್ನ ಚಿನ್ನ ನಾಟ್ಸ್ ಕಾಂಗೆ ಫಾರ್ಮ್ ಆಗಿ ಅದರದ್ದು ಬರತ್ತಾ ಇದೆಲ್ಲ. ಹೌದಾ? ಓಕೆ ಮೇಡಮ್. ಓಕೆ. ನನ್ನ